ಬಿಹಾರಲ್ಲಿ ಒಬ್ಬ ವ್ಯಕ್ತಿ ಇದ್ದಾರೆ ಕಣ್ರಿ. ಅವನು ಯಾವ ಧರ್ಮದನೂ ಆಗಲಿ, ಅವನು ಹಿಂದೂ ಆಗಲಿ, ಮುಸ್ಲಿಂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಒಂದು ಒಳ್ಳೆತನ ಮಾಡ್ತಾರಲ್ಲ, ಸಾರಿ ಹೇಳಬೇಕು, ನಿಂತು ಹೇಳಬೇಕು, ಅವರಿಗೆ ಒಂದು ಗೌರವ ಕೊಡಬೇಕು. ಖಾನ್ ಸರ್ ಅನ್ನೋ ಒಂದು ವ್ಯಕ್ತಿ, ಯಾರು ಈ ಸ್ಟಡಿ ಸೆಂಟ್ರು ಎಲ್ಲ ನಡೆಸ್ತಾರಲ್ಲ, ಜನಗಳಿಗೆ ಪೊಲೀಸು ಇದ್ರದ್ದು ಬ್ಯಾಚಿಂದು ಎಲ್ಲದು ಇದು, ಆ ವ್ಯಕ್ತಿ 100 ಕೋಟಿ ಆಫರ್ ಕೊಡ್ತಾರೆ ಆ ವ್ಯಕ್ತಿಗೆ. ಆ ವ್ಯಕ್ತಿ ಕಮ್ಮಿ ರೇಟಲ್ಲಿ, ಕಮ್ಮಿ ದುಡ್ಡಲ್ಲಿ ಮಕ್ಕಳಿಗೆ ಓದಕ್ಕೊಂದು ಅವಕಾಶ ಮಾಡಿಕೊಟ್ಟು ಶಿಕ್ಷಣಕ್ಕೆ ಆ ವ್ಯಕ್ತಿ ಮಾಡ್ತಾರೆ. ಆದರೆ ಆ ವ್ಯಕ್ತಿಗೆ ದುಡ್ಡಿಗೆ ಆಸೆ ಪಡೆದಲ್ಲೇ ನಾನು ಬರಲ್ಲ, ಎಷ್ಟೋ ಬಡವ ಮಕ್ಕಳು ಇದಾಗ್ತವೆ ಅಂಥೇಳಿ ಇವತ್ತು ಸಾವಿರಾರು ಲಕ್ಷಾಂತರ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಟ್ಟು ಎಷ್ಟೋ ಜನ ಪೊಲೀಸ್ ಆಗಿದ್ದಾರೆ, ಎಷ್ಟೋ ಜನ ಒಂದು ಉದ್ಯೋಗದಲ್ಲಿ ಭರ್ತಿ ಪಡೆದಿದ್ದಾರೆ. ಆದರೆ ಹಿಂದೊಂದು ದಿನ ಅವರು ಇದ್ರ ಮೇಲೆ ಇನ್ಸ್ಟಿಟ್ಯೂಟ್ ಇರುತ್ತಲ್ಲ, ಅದ್ರ ಮೇಲೆ ಬಾಂಬ್ ದಾಳಿ ಆಯಿತು. ಅದನ್ನೆಲ್ಲ ಮೆಟ್ಟು ನಿಂತು ಅದಕ್ಕೂ ಹೆದರದಲ್ಲೇ ನನ್ನ ಮಕ್ಕಳಿಗೆ, ನಮ್ಮ ದೇಶದ ಮಕ್ಕಳಿಗೆ ಶಿಕ್ಷಣ ಕೊಡ್ತೀನಿ, ನನ್ನ ಕೈಲಾದ ಸಾಧನೆ ಮಾಡ್ತೀನಿ ಅಂತ ಹೇಳಿ ಖಾನ್ ಸರ್ ಅವರು ಹೋರಾಟ ಮಾಡೋದು. ಮತ್ತೆ ಮೊನ್ನೆ ದಿನ ಫೈರ್ ಆಗಿದೆ. ಅವ್ರ ಗಾರ್ಡ್ಸಿಗೆಲ್ಲ ಒಂದು ತುಂಬ ಅಪಘಾತ ಆಗಿದೆ. 7-8 ಬಾರಿ ಫೈರ್ ಮಾಡೋದು ಅಂದರೆ ನಮ್ಮ ದೇಶದಲ್ಲಿ, ಬಿಹಾರದಲ್ಲಿ ಕಾನೂನು ಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದರೆ ಏನು ಹೇಳ್ಬೋದು. ಓಪನ್ ಆಗಿ ಹೇಳ್ತಾರಂತೆ, ಖಾನ್ ಸರ್ ಇನ್ಸ್ಟಿಟ್ಯೂಟ ಮುಗಿಸ್ತೀವಿ, ಬಿಡೋದಿಲ್ಲ ಅಂಥೇಳಿ. ಒಬ್ಬ ಯಾವುದೇ ಜಾತಿ ವ್ಯಕ್ತಿ ಆಗಲಿ, ಒಬ್ಬ ಮಕ್ಕಳಿಗೆ ಶಿಕ್ಷಣ ಕೊಡ್ತಾನೆ, ಯಾವುದೇ ಮಕ್ಕಳು, ಅವನು ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಯಾರೇ ಬರಲಿ, ಆ ವಯ್ಯ ಶಿಕ್ಷಣ ಕೊಟ್ಟಿದ್ದಾನೆ. ಏನು ನಾನು ಹೇಳಬೇಕಾಗಿಲ್ಲ, ತೆರೆದ ಪುಸ್ತಕ ಖಾನ್ ಸರ್ ಅಂತ ಹೊಡೆದ್ರೆ ನೀವು ಯೂಟ್ಯೂಬಲ್ಲಿ ಹೊಡೆದು ನೋಡಿ, ಅವಯ್ಯನ ಇತಿಹಾಸ ಬರುತ್ತೆ. ಅವಯ್ಯ ಎಂದು ಈ ಹಿಂದೂಗಳನ್ನ ವಿರೋಧ ಮಾಡಬೇಕು ಅಂತ ಹೇಳಲಿಲ್ಲ, ಹಿಂದೂಗಳು ಮುಸ್ಲಿಮ್ನ ವಿರೋಧ ಮಾಡಬೇಕು ಅಂತ ಹೇಳಲಿಲ್ಲ. ಯಾವುದರಲ್ಲಿ ಸತ್ಯ ಇದೆ ಅದನ್ನು ಎದ್ದು ತೋರಿಸಿದ್ರು. ಪ್ರತಿಯೊಂದು ಮಾತನ್ನು ಸತ್ಯ ಅನ್ನೋದನ್ನ ತೋರಿಸಿದ್ರು. ರಾಮ ಮಂದಿರದ ಬಗ್ಗೆನೂ ಸತ್ಯ ಅನ್ನೋದು ಹೇಳಿದ್ರು. ಮೋದಿಯವ್ರ ಬಗ್ಗೆನೂ ಸತ್ಯ ನೋಡಿದ್ರು ಹೇಳಿದ್ರು. ಪ್ರತಿಯೊಬ್ಬರು ನಾಯಕರ ಬಗ್ಗೆನೂ ಹೀಗಿದೆ, ಇಂಥ ವ್ಯಕ್ತಿಗಳು ಹೀಗೆ ಅನ್ನೋದನ್ನ ಹೇಳಿದ್ರು. ದೇಶದಲ್ಲಿ ಯಾವುದೇ ಒಂದು ಧರ್ಮ, ಜಾತ್ರೆ, ಯಾವುದೇ ವಿಚಾರವಾಗಲಿ ಅದನ್ನು ಸತ್ಯ ಹೀಗೆ ಆಚರಣೆ ಮಾಡಬೇಕು, ಇಂಥವರೇ ಮಾಡಬೇಕು ಅದನ್ನು ಹೇಳಿದ್ರು. ರಾಮ ಮಂದಿರ ಬಗ್ಗೆನೂ ಅಷ್ಟು ಅರ್ಥಪೂರ್ಣವಾಗಿ ಮಾತಾಡಿದ್ದಾರೆ. ಮಾಡೋರು ಮಕ್ಕಳಿಗೆ ಶಿಕ್ಷಣ ಕೊಟ್ಟಿದ್ದಾರೆ. ದುಡ್ಡಿಗೆ ಆಸೆ ಪಟ್ಟು 100-150 ಕೋಟಿ 200 ಕೋಟಿ ಆಫರ್ ಕೊಟ್ಟರು. ಹೋಗದೇ ಇರೋಂಥ ವ್ಯಕ್ತಿ ಮೇಲೆ ಇವತ್ತು ಅವ್ರ ಇನ್ಸ್ಟಿಟ್ಯೂಟ್ ಮೇಲೆ ಒಂದು ದಾಳಿಯಾಗಿದೆ. ಒಂದು ಸನ್ಮಾನ ಮಾಡ್ತಾ ಇದ್ದಾರೆ. ಅವ್ರ ಇನ್ಸ್ಟಿಟ್ಯೂಟಲ್ಲಿ ಓದಿ ಪಾಸಾಗಿ ಪೊಲೀಸ್ ಆದಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿ ಅಲ್ಲಿ ಪಾಠ ಮಾಡ್ತಾ ಇರೋಂಥ ಸಂದರ್ಭದಲ್ಲಿ ದಾಳಿಯಾಗಿದೆ ಅಂದರೆ ಬಿಹಾರದ ಕಾನೂನು ಇನ್ನೆಷ್ಟು ಹದಗೆಟ್ಟಿದೆ ನೋಡಿ ಸ್ನೇಹಿತರೆ. ನಮ್ಮ ದೇಶದ ಒಂದು ಕಾನೂನು, ಇದಕ್ಕೇನು ಭಯ ಇಲ್ವಾ? ಇವರು ಯಾರು ಬೇಕಾದರೂ ಏನು ಮಾಡ್ಬೋದಾ ಅನ್ನೋ ಒಂದು ಇದು ಬಂದಿದೆ ನೋಡಿ. ಕೇಂದ್ರ ಸರ್ಕಾರಕ್ಕೆ ನರೇಂದ್ರ ಮೋದಿ ಅವರಿಗೆ ಈ ವಿಷಯ ಮುಟ್ಲಿ. ವಿಡಿಯೋ ಆದಷ್ಟು ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ, ಅವ್ರ ತನಕ ಮುಟ್ಲಿ. ಆ ವ್ಯಕ್ತಿಗೆ ಆದಂಥ ಇದು ಕೇಂದ್ರ ಸರ್ಕಾರ ಖುದ್ದಾಗಿ ತನಿಖೆ ವಹಿಸಿ ಮಾಡಿದಂಥ ಆ ಕ್ರಿಮಿಕೀಟಗಳು ಯಾರು ಅಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಟರ್ ಇದ್ರಲ್ಲ ಅವರಿಗೆ ತಲುಪಿ ಅವರಿಗೆ ಶಿಕ್ಷೆ ಆಗಬೇಕು ಸ್ನೇಹಿತರೆ. ಯಾಕೆ ಅಂದರೆ ಯಾವುದೇ ಧರ್ಮ, ಯಾವುದೇ ಜಾತಿ ನೋಡಬೇಡಿ. ಶಿಕ್ಷಣ ಕೊಡುವಂಥ ಒಬ್ಬ ಮನಸ್ಸಿನ ವ್ಯಕ್ತಿಯನ್ನು ದುಡ್ಡಿಗೆ ಆಸೆ ಪಡೆದಲೇ ಈ ವ್ಯಕ್ತಿ ಇನ್ಸ್ಟಿಟ್ಯೂಟ್ ಮೇಲೆ ದಾಳಿ ಮಾಡ್ತಾರೆ. ಒಂದ್ಸರಿ ಬಾಂಬ್ ದಾಳಿ ಮಾಡ್ತಾರೆ, ಮತ್ತೆ ದಾಳಿ ಮಾಡ್ತಾರೆ. ಅಂದರೆ ಇನ್ನು ಮುಗಿಸ್ತೀವಿ ಅಂದರೆ ಇನ್ನೆಂಥ ಕಚಡ ನಾಯಿಗಳು ಇರ್ಬೋದು. ಶಿಕ್ಷಣ ಕೊಡ್ತೀವಿ ಅಂತ ಬಂದವ್ರನ್ನ ಹಾಳು ಮಾಡ್ತಾರೆ ಅಂದರೆ ಯೋಚನೆ ಮಾಡಿ. ಇಂಥ ವ್ಯಕ್ತಿಗಳಿಗೆ ಸಪೋರ್ಟ್ ಮಾಡಬೇಕು. ಯಾವುದು ಎಲ್ಲಿಂದ ಹೀರೋಯಿನ್ನು ಬರ್ತಾಳೆ ಅಂಥವ್ರಿಗೆ ಮಾಡ್ತೀರಾ. ದೇಶದ ಪರವಾಗಿ, ಶಿಕ್ಷಣದ ಪರವಾಗಿ, ಜನಗಳ ಪರವಾಗಿ ಮಾಡೋವಂಥವ್ರಿಗೆ ನೀವು ಸಪೋರ್ಟ್ ಮಾಡಲ್ಲ. ನೀವು ಏನೇ ಮಾಡಿ, ಒಬ್ಬರು ನೋಡಿ, ಇಬ್ಬರು ನೋಡಿ, ನೋಡ್ತಾನೆ ಇರಿ. ನಾನು ಮಾಡ್ತಾನೆ ಇರ್ತೀನಿ, ನಿಮ್ಮ ಪ್ರೀತಿ ಗಳಿಸೋಕ್ಕೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಣಿ. ಯಾವುದೋ ವ್ಯಕ್ತಿಯ ಪರವಾಗಿ, ಯಾವುದೋ ಪಕ್ಷದ ಪರವಾಗಿ, ಯಾವುದರ ಪರವಾಗಲ್ಲ. ಸತ್ಯದ ಪರವಾಗಿ, ಕಾನೂನಿನ ಪರವಾಗಿ, ಜನಗಳ ಪರವಾಗಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಜಗನ್ನಾಥ್, ಜೈ ಸಂಗೊಳ್ಳಿ ರಾಣಿ.